ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೇತ್. ಈ ದಿನ ಇಡೀ ನಮ್ಮ ನಾಡಿನಾದ್ಯಂತ ಹಬ್ಬ. ನರಕ ಚತುರ್ದಶಿ, ನಿನ್ನೆಯ ದೀಪಾವಳಿ ಮತ್ತು ಬಲಿಪಾಡ್ಯ. ಈ ಬಲಿಪಾಡ್ಯ ಅನೇಕ ದೃಷ್ಟಿಯಿಂದ ಮಹತ್ವಪೂರ್ಣವಾದದ್ದು. ನಾವು ಸ್ತ್ರೀಯರ ಮಾನರಕ್ಷಣೆಯ ಸಂಕೇತವಾಗಿ ನರಕ ಚತುರ್ದಶಿ, ನಿಜವಾಗಿ ಮಹಿಳಾ ದಿನಾಚರಣೆ ಮಾಡುವುದಾಗಿದ್ದರೆ ನರಕ ಚತುರ್ದಶಿ ಅದು ನಿಜವಾದ ಮಹಿಳಾ ದಿನಾಚರಣೆ. ಮಹಿಳೆಯರ ಮಾನರಕ್ಷಣೆಯನ್ನು ಭಗವಂತ ಮಾಡಿದ ಅತ್ಯಂತ ಮಹತ್ವದ ದಿನ. ಬಲಿಯ ಚಕ್ರವರ್ತಿ, ಅವನ ತ್ಯಾಗ ಅದ್ಭುತವಾದ ತ್ಯಾಗ. ಪರಮಾತ್ಮನಿಗಾಗಿ, ಭಗವಂತನಿಗಾಗಿ ತನ್ನ ಸರ್ವಸ್ವವನ್ನು ಅರ್ಪಿಸಿದ. ಅವನು 3 ಹೆಜ್ಜೆ ಕೊಟ್ಟ. 1 ಹೆಜ್ಜೆಯಿಂದ ಇಡೀ ಉತ್ತರ ಮೇಲೆ ಲೋಕ, 2 ಹೆಜ್ಜೆಯಿಂದ ಭೂಮಿಯಿಂದ ಕೆಳಗಿಂದೆಲ್ಲ, 2 ಹೆಜ್ಜೆಗಳಿಂದ ಇಡೀ ಮೇಲೆ ಕೆಳಗೆ ಅಂತರಿಕ್ಷ ಲೋಕ, ಭೂಲೋಕ, ಪಾತಾಳ ಎಲ್ಲವನ್ನು ಕೂಡ ಭಗವಂತ ಸ್ವೀಕಾರ ಮಾಡಿದ. 3ನೇ ಹೆಜ್ಜೆಗೆ ಜಾಗ ಇಲ್ಲ, ಎಲ್ಲಿ ಇಡಬೇಕು? ಆಗ ಬಲಿಚಕ್ರವರ್ತಿ ತನ್ನನ್ನೇ ಅರ್ಪಿಸಿದ. ಇಷ್ಟು ಕೊಟ್ಟರೂ ತಾನು ಕೊಟ್ಟೆ ಎಂಬ ಅಹಂಭಾವ ಇತ್ತು. ಅವಳ ಪತ್ನಿ ಹೇಳ್ತಾಳೆ ಭಗವಂತನಿಗೆ, ನೀನು ಭಗವಂತ 3ನೇ ಹೆಜ್ಜೆಗೆ ಸ್ಥಳ ಕೊಟ್ಟಿಲ್ಲ ಅಂತ ಅವನನ್ನು ಬಂಧಿಸಿದ, ಬಂಧನ ಮಾಡಿದ. ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದರು, ಮಹಾಭಕ್ತ ದೊಡ್ಡ ತ್ಯಾಗ ಮಾಡಿದ್ದಾನೆ, ಬಂಧ ವಿಮೋಚನೆ ಮಾಡಬೇಕು ಅಂತ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದರು. ಪ್ರಹ್ಲಾದ ಹೇಳ್ತಾನೆ, ರಾಜ್ಯ ಕೊಟ್ಟು ಜಗತ್ತು ಇಡೀ ಭೂಮಂಡಲದ ಆಧಿಪತ್ಯ ಅದು ಕೊಟ್ಟವನೇ ನೀನು, ಅಪಾರ ಮಾಡುವವನು ನೀನು, ನಾನೇನು ಹೇಳುವುದಿಲ್ಲ. ಬಲಿರಾಜನನ್ನು ಬಂಧ ಮುಕ್ತಗೊಳಿಸುವುದನ್ನು ಹೇಳುವುದಿಲ್ಲ. ಎಲ್ಲ ಕೊಟ್ಟವನು ನೀನೇ, ಇವನನ್ನು ಸ್ವೀಕಾರ ಮಾಡುವನು ನೀನೇ, ಎಲ್ಲ ನಿನ್ನ ಕೈಯಲ್ಲಿ, ನಾನೇನು ಹೇಳುವುದಿಲ್ಲ ಅಂತ ತನ್ನ ಮೊಮ್ಮಗನ ಬಗ್ಗೆ ಯಾವ ಶಿಫಾರಸು ಮಾಡಲಿಕ್ಕೂ ಪ್ರಹ್ಲಾದ ಮುಂದೆ ಬರಲಿಲ್ಲ. ನಿನ್ನ ಇಚ್ಛೆ, ಕೊಡುವವು ನೀನೇ, ತೆಗೆದುಕೊಳ್ಳುವನು ನೀನೇ, ಮತ್ತೆ ನಾನು ಪ್ರವೇಶ ಮಾಡುವುದಿಲ್ಲ, ನಿನಗೆ ಹೇಗೆ ತೋರುವುದು ಹಾಗೆ ಮಾಡು. ಬ್ರಹ್ಮಾದಿ ದೇವತೆಗಳು ಹೇಳ್ತಾರೆ, ಬ್ರಹ್ಮದೇವರು ಹೇಳ್ತಾರೆ, ಭಕ್ತ ಇವನ್ನು ಶಿಕ್ಷಿಸಬೇಡ, ಕರುಣಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಬಲಿರಾಜನ ಪತ್ನಿ ಹೇಳ್ತಾಳೆ, ನೀನು ಶಿಕ್ಷೆ ಕೊಟ್ಟದ್ದು ಸರಿ ಅಂತ. ಇಷ್ಟು ಕೊಟ್ಟ, ತಾನು ಕೊಟ್ಟೆ, ವಾಮನನಿಗೆ ದೇವರಿಗೆ ನಾನು ನನ್ನದನ್ನು ಕೊಟ್ಟೆ, ಈ ಅಹಂಭಾವ ಬಂತು. ಅದರಿಂದ ಈ ಶಿಕ್ಷೆ ಕೊಟ್ಟದ್ದು ಸರಿಯೇ. ಏನು ಕೊಟ್ಟರೂ ಕೂಡ ಅಹಂಭಾವ ಬಿಟ್ಟಿಲ್ಲ, ತನ್ನನ್ನು ತಾನು ಕೊಟ್ಟಿಲ್ಲ. ಅವಾಗ ಎಚ್ಚರ ಆಯಿತು. ಆಗ ಬಲಿರಾಜ ತನ್ನ ಶಿರಸ್ಸನ್ನೇ ಕೊಟ್ಟ, ನನ್ನನ್ನೇ ಅರ್ಪಿಸಿದ್ದೇನೆ, ನಾನು ಕೊಟ್ಟದ್ದಲ್ಲ, ಎಲ್ಲ ನಿನ್ನದೇ, ಎಲ್ಲ ಭಗವಂತನದ್ದು ಎಂಬುದಾಗಿ ಆತ್ಮನಿವೇದನ ಮಾಡಿದ. 9 ಶ್ರವಣಂ ಮನನಂಚೈವ ಕೀರ್ತನ, ಶ್ರವಣಂ ಕೀರ್ತನ, ಪಾದಬಂಧನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ ಎಲ್ಲವನ್ನು ಕೊಟ್ಟರೂ ಕೂಡ ಪೂರ್ತಿದಾನಾಗಿಲ್ಲ. ಆಗ ತಾನು ಕೊಟ್ಟೆ ಎಂಬ ಅಹಂಭಾವ ಬಿಟ್ಟಿದ, ಆಗದು ನಿಜವಾದ ದಾನ. ಆ ರೀತಿ ತನ್ನನ್ನೇ ನಿವೇದನ ಮಾಡಿದ. ಇಡೀ ತನ್ನ ರಾಜ್ಯವನ್ನೆಲ್ಲ ಕೊಟ್ಟ, ತನ್ನ ಅಧಿಕಾರಕ್ಕೆ ಒಳಪಟ್ಟ ಎಲ್ಲವನ್ನೂ ಕೂಡ ಕೊಟ್ಟ. ಅಷ್ಟು ಸಾಲದೆ ತನ್ನನ್ನೇ ಅರ್ಪಿಸಿದ ದೊಡ್ಡ ತ್ಯಾಗಮೂರ್ತಿ ಬಲಿ. ಅವನ ತ್ಯಾಗದ ಸಂದೇಶ, ಭಗವಂತನೇ ಅವನ ದ್ವಾರಪಾಲಕನಾಗಿ, ಅವನ ರಕ್ಷಕನಾಗಿ ನಿಂತ. ನಾವು ಭಗವಂತನಿಗೆ ನಮ್ಮನ್ನು ಕೊಟ್ಟರೆ ಭಗವಂತ ತನ್ನನ್ನೇ ಕೊಡ್ತಾನೆ ಎಂಬುದಕ್ಕೆ ದೊಡ್ಡ ಉದಾಹರಣೆ. ಬಲಿ ಎಲ್ಲವನ್ನು ಕೊಟ್ಟ, ತನ್ನನ್ನೇ ಅರ್ಪಿಸಿದ. ಭಗವಂತ ಅವನಿಗೆ ತನ್ನನ್ನೇ ನೀಡಿದ, ತಾನೇ ಅವನ ದ್ವಾರಪಾಲಕನಾಗಿ ರಕ್ಷಕನಾದ. ಹೀಗೆ ಭಗವಂತನ ಅನುಗ್ರಹ, ಬಲಿಯ ತ್ಯಾಗ. ಭಕ್ತರನ್ನು ಭಗವಂತ ಅಷ್ಟೆಲ್ಲ ಅವನನ್ನು ಎಲ್ಲ ರಾಜ್ಯ ಅಪಹಾರ ಮಾಡಿದರೂ
ಮುಂದೆ ಇಂದ್ರ ಪದವಿಯನ್ನು ಕೊಟ್ಟ. ಇಡೀ ಮುಂದೆ ಭಾವಿ ಇಂದ್ರ, ಮುಂದಿನ ಇಂದ್ರ ಬಲೀಂದ್ರ. ಇಂದ್ರ ಪದವಿಯನ್ನೇ ಕೊಟ್ಟ, ತಾನು ದ್ವಾರಪಾಲಕನಾದ. ಹೀಗೆ ಭಗವಂತನ ಕಾರುಣ್ಯ, ಬಲೀಂದ್ರನ ಭಕ್ತಿ ಮತ್ತು ತ್ಯಾಗ, ಇದನ್ನು ನಾವು ಯಾವಾಗಲೂ ಸ್ಮರಿಸಬೇಕು. ಅದಕ್ಕಾಗಿ ಬಲಿಪಾಡ್ಯ ತ್ಯಾಗದ ದಿನ, ಭಕ್ತಿಯ ದಿನ, ಭಗವಂತನ ಕಾರುಣ್ಯದ ದಿನ. ಭಗವಂತನ ಅಪ್ರತಿಮವಾದ ಕಾರುಣ್ಯ ತೋರಿಸಿದ, ಬಲಿ ಆದರ್ಶವಾದ ಭಕ್ತಿ ಮತ್ತು ತ್ಯಾಗ, ಇದನ್ನು ಪರಮಾತ್ಮನಿಗೆ ಅರ್ಪಿಸಿದ. ಇಂತಹ ಅದರಂತೆ ಗೋವುಗಳ ರಕ್ಷಣೆ, ಗೋವುಗಳ ರಕ್ಷಣೆಯ ಸಂಕೇತ ಇವತ್ತು. ನಮ್ಮ ಗೋವುಗಳು ನಮಗೆಲ್ಲರಿಗೂ ತಾಯಿ, ನಮಗೆಲ್ಲ ಬೇರೆ ಬೇರೆ ತಾಯಿ ಇದ್ದಾಳೆ. ಎಲ್ಲರ ತಾಯಿ ಗೋಮಾತೆ. ಅಂಥ ಗೋಮಾತೆಯ ದಿವಸ ಪ್ರಾಣಿಗಳ, ನಮಗೆ ಉಪಕಾರ ಮಾಡತಕ್ಕಂಥ ಪ್ರಾಣಿಗಳ ರಕ್ಷಣೆ, ಸ್ತ್ರೀಯರ ರಕ್ಷಣೆ, ದೇವರಿಗಾಗಿ ಸಮಾಜಕ್ಕಾಗಿ ನಾವು ತ್ಯಾಗ ಮಾಡಬೇಕು. ಇಂಥ ಅಪೂರ್ವ ಸಂದೇಶಗಳನ್ನು ನೀಡುವ ಈ ಹಬ್ಬದ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಭಗವಂತ ಅಂಥ ಉತ್ತಮ ಗುಣ, ದೇವರಿಗಾಗಿ ಸಮಾಜಕ್ಕಾಗಿ ನಾವು ದೇವರಿಂದ ಎಲ್ಲ ಪಡೀತಾ ಇದ್ದೇವೆ, ನಮ್ಮ ರಾಷ್ಟ್ರದಿಂದಲೂ ಪಡೀತಾ ಇದ್ದೇವೆ. ಅದರಿಂದ ಭಗವಂತನಿಗಾಗಿ ಸಮಾಜಕ್ಕಾಗಿ ತ್ಯಾಗ ಮಾಡುವ ಮನೋವೃತ್ತಿ, ಸ್ತ್ರೀಯರ ರಕ್ಷಣೆ, ಗೋರಕ್ಷಣೆ, ಈ ಮೂರು ಈ ಹಬ್ಬದ ದೊಡ್ಡ ಸಂದೇಶ. ಅದನ್ನೆಲ್ಲರೂ ಕೂಡ ಗಮನದಲ್ಲಿಟ್ಟುಕೊಂಡು ನಮಗೆಲ್ಲರಿಗೂ ಕೂಡ ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ಎಲ್ಲರಿಗೂ ಕೂಡ ಭಗವದ್ಭಕ್ತರಿಗೆ, ಸಜ್ಜನರಿಗೆ, ನಮ್ಮ ದೇಶಕ್ಕೇನೆ ಸುಖ ಸಮೃದ್ಧಿಯನ್ನು ಭಗವಂತ ದಯಪಾಲಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಸಾವಿತ್ರಿಯ ಚರಿತ್ರೆ, ಅವಳು ಯಮನನ್ನೇ ಧೈರ್ಯದಿಂದ ಅನುಸರಿಸಿದಳು. ಬೇರೆ ಯಾರಾದರೂ ಯಮ ಅಂದರೆ ಹೆದರಬೇಕು. ಆಗ ನಚಿಕೇತ ಯಮನ ಬಳಿಗೆ ಬಂದ. ತಂದೆ ಶಾಪ ಕೊಟ್ಟರು, ಯಮನ ಬಳಿಗೆ ಹೋಗುವುದು ಸಿಟ್ಟಿನಿಂದ. ಏನು ಬೆದರದೆ ಯಮನ ಬಳಿಗೆ ಬಂದ. ಅವನ ಧೈರ್ಯ, ಅವನ ತತ್ವನಿಷ್ಠೆ, ಭಗವದ್ಭಕ್ತಿ ಕಂಡು ಯಮನೇ ಆಶ್ಚರ್ಯಪಟ್ಟ. ಯಮ ಅಂದರೆ ನಾವು ಭಯಪಡಬೇಕಾಗಿಲ್ಲ. ನಚಿಕೇತನು ಬಂದರೆ ಸ್ವಾಗತಿಸಿ, ನೀನು ವರ ಕೇಳು, ಬೇಕಾದ ವರ ಕೊಡ್ತೇನೆ ಅಂತ. ಯಾಕೆ ಮೃತ್ಯುವಿಗೆ ಭಯಪಡಲಿಲ್ಲ. ಮೃತ್ಯು ತಂದೆ ಯಮನ ಬಳಿ ಕಳಿಸಿದಾಗ, ಮೃತ್ಯುವಿನ ಕರೆ ಬಂದಾಗ ನಿರ್ಭಯದಿಂದ ಅದನ್ನು ಎದುರಿಸಿದ, ಧೈರ್ಯದಿಂದ ಬಂದ. ಹೇಳ್ತಾರೆ, ನನಗಿಂತ ಹಿಂದಿನವರು ಎಷ್ಟೋ ಮಂದಿ ಬಂದಿದ್ದಾರೆ, ಮುಂದಿನವರು ಎಷ್ಟೋ ಮಂದಿ ಹೋಗ್ತಾರೆ, ಅವರ ಮಧ್ಯೆ ನಾನು ಒಬ್ಬ. ಯಮದೇವರ ರಾಜಧಾನಿ ದೊಡ್ಡ ಹೈವೇ ಇದ್ದಾಗೆ, ನಿರ್ಜನವಾದ ಪ್ರದೇಶದಲ್ಲಿ ಹೋಗಲಿಕ್ಕೆ ಭಯ. ಯಮನ ರಾಜಧಾನಿ, ಅಲ್ಲಿ ಹೋಗೋ ದಾರಿ, ನನಗಿಂತ ಮುಂದೆ ಎಷ್ಟೋ ಮಂದಿ ಇದ್ದಾರೆ, ನನಗಿಂತ ಹಿಂದೆ ಎಷ್ಟೋ ಮಂದಿ ಬರ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ ನಾನು ಒಳ್ಳೆ ಟ್ರಾಫಿಕ್ ಇರುವ ರಸ್ತೆಯಲ್ಲಿ ಯಾರಿಗೂ ಹೋಗಲಿಕ್ಕೆ ಧೈರ್ಯ ಬರ್ತೇವೆ, ಭಯವೇ ಇಲ್ಲ. ಮುಂದಕ್ಕೂ ಜನ, ಹಿಂದಕ್ಕೂ ಜನ, ನಮಗೇನು ಭಯ ಅಂತ. ಹಾಗೆ ಬಹುನಾಮೇಮಿ ಪ್ರಥಮ, ಬಹುನಾಮೇಮಿ ಮಧ್ಯಮ, ನನಗಿಂತ ಮುಂದೆ ಎಷ್ಟೋ ಮಂದಿ ಇದ್ದಾರೆ, ಹಿಂದೆ ಎಷ್ಟೋ ಮಂದಿ ಬರ್ತಾರೆ. ದೊಡ್ಡ ಹೈವೇ, ಬೇಕಾದಷ್ಟು ಟ್ರಾಫಿಕ್ಕು, ಇಲ್ಲೇನು ಭಯವೇ ಇಲ್ಲ ಎಂಬುದಾಗಿ ನಿರ್ಭಯನಾಗಿ ಯಮದೇವನಿಗೆ ಬಳಿಗೆ ಬಂದ ನಚಿಕೇತನನ್ನು ಯಮದೇವರೇ ಸ್ವಾಗತಿಸಿ, ನಿನ್ನ ಭಕ್ತಿ, ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ, 3 ವರ ಕೇಳು, ಕೊಡ್ತೇನೆ ಅಂತ. ಯಮ ಮಹಾ ಉದಾರಿ, ಯಮ ಯಾರೂ ಭಯಪಡಬೇಕಾಗಿಲ್ಲ. ನಚಿಕೇತನಿಗೆ 3 ವರ ಕೊಟ್ಟ, ತತ್ವಜ್ಞಾನದ ಸಂದೇಶ ನೀಡಿದ. ಈಗ ಸಾವಿತ್ರಿ, ಅವಳು ಯಮನನ್ನೇ ಅನುಸರಿಸಿಕೊಂಡು ಬಂದಾಗ ಅವಳ ತಪಶಕ್ತಿಯಿಂದ ಯಮನನ್ನು ಕೊಂಡು ನಿರ್ಭಯಳಾಗಿ ಯಮನಿಗೆ ಬೆದರದೆ ಅವನ ಹಿಂದೆ ಆ ಸಾವಿತ್ರಿ ಬರ್ತಾ ಇದ್ದಾಳೆ. 3 ವರ ಕೊಟ್ಟ. ಅವಳ ಮಾತಿಗೆ ಧಾರ್ಮಿಕ ಮಾತು, ಯಮನ ಸ್ತೋತ್ರ, ಮತ್ತು ಅನೇಕ ನೈತಿಕ ಸಂದೇಶ ಅದನ್ನು ನೀಡಿದ ಸಾವಿತ್ರಿಯ ಒಳ್ಳೆಯ ಮಾತಿಗೆ ಮೆಚ್ಚಿ, ಅವಳ ಧೈರ್ಯಕ್ಕೆ, ಅವಳ ಪತಿಭಕ್ತಿಗೆ, ಅವಳ ತಪಶಕ್ತಿಗೆ ಮೆಚ್ಚಿ 1 ಅಲ್ಲ 2 ಅಲ್ಲ 3 ವರ ಕೊಟ್ಟು, ಇನ್ನೊಂದು ವರ ಕೇಳು ಅಂತ. ಬಹಳ ಉದಾರ್ಯ ಯಮದೇವರದ್ದು. ಮೊದಲು ತನ್ನ ಮಾಮನ ಕಣ್ಣು ಬರಬೇಕು ಅಂತ, ಆಮೇಲೆ ಅವರಿಗೆ ರಾಜ್ಯ ಭ್ರಷ್ಟನಾಗಿದ್ದ ರಾಜ್ಯ ದೊರೆಯಲಿ ಅಂತ.
ಆಮೇಲೆ ತನ್ನ ತಂದೆಗೆ ಮಕ್ಕಳಾಗಲಿ ಅಂತ ಈಗ ವರ ಕೇಳ್ತಾ ಇದ್ದಾಳೆ. ನನಗೆ ಮಕ್ಕಳಾಗಲಿ ತನ್ನ ಬಗ್ಗೆ ಮತ್ತು ಮೊದಲು ಮಾವ ಬಗ್ಗೆ, ಆಮೇಲೆ ತಂದೆಯ ಬಗ್ಗೆ. ಈಗ ಇನ್ನಿಷ್ಟು ಅನುಗ್ರಹ ಮಾಡಿದ್ದಿ, ನನಗೂ ಮಕ್ಕಳಾಗಲಿ ಅಂತ ಕೇಳಿದರು. ಯಮದೇವರು ಆ ಒಂದು ಭಕ್ತಿಯನ್ನು ಅವಳು ಹೇಳುವಾಗ ತನ್ನನ್ನೇ ಮರೆತು ಮಕ್ಕಳಾಗಲಿ ಅಂತ ಹೇಳಿಬಿಟ್ಟ. ನಚಿಕೇತನನ್ನು ಸತ್ಯವಾನನ್ನು ಬದುಕುವ ವಿಚಾರ ಬಿಟ್ಟು ಮತ್ತೇನು ಬೇಕಾದರೆ ಕೇಳು, ಮಕ್ಕಳಾಗಲಿ ಅಂತ ಒಪ್ಪಿಬಿಟ್ಟು ಯಮನನ್ನು ಬಿಡುವುದಿಲ್ಲ. ಪುನಃ ಸಾವಿತ್ರಿ ಯಮನ ಹಿಂದೆ ಬರ್ತಾ ಇದ್ದಾಳೆ. ಹೇಳ್ತಾ ಇದ್ದಾಳೆ, ನೀನು ಧರ್ಮರಾಜ, ಎಲ್ಲರನ್ನು ಕೂಡ ಸಮಾನವಾಗಿ ನೋಡ್ತಿ. ಅವರ ಪಾಪ ಪುಣ್ಯ ಈ ಲೆಕ್ಕಾಚಾರ ಇಟ್ಟುಕೊಂಡು ಯಾರಿಗೂ ವಂಚನೆ ಅನ್ಯಾಯ ಆಗದಂತೆ ಅವರ ಪುಣ್ಯ ಪಾಪಗಳಿಗೆ ಸರಿಯಾಗಿ ಫಲವನ್ನು ನೀಡುವ ಧರ್ಮರಾಜ. ಧರ್ಮಕ್ಕೆ ಚ್ಯುತಿ ಬಾರದಂತೆ ಯಾರಲ್ಲಿಯೂ ಪಕ್ಷಪಾತ ಮಾಡದೆ ಎಲ್ಲರನ್ನು ಕೂಡ ಸಮಾನವಾಗಿ ನೋಡುವುದರಿಂದಲೇ ಸಮೇನ ಧರ್ಮೇಣ ಚರಂತಿ ತಾ ಪ್ರಜಾ ತತಸ್ತವ ಈಶ್ವರ ಧರ್ಮರಾಜ ಯಾಕೆ ಆಗಿದ್ದಿ? ಆ ಧರ್ಮಕ್ಕೆ ಸ್ವಲ್ಪವೂ ಚ್ಯುತಿಯಾಗದಂತೆ ಎಲ್ಲ ಪ್ರಜೆಗಳನ್ನು ನೋಡ್ತಾ ಇದ್ದೆ. ನಿಜವಾಗಿ ಕೂಡ ಧರ್ಮರಾಜ, ಇಷ್ಟವರೆಗೆ ನಿನ್ನ ಜೊತೆಗೆ ಬಂದದ್ದರಿಂದ ನೀ ನನ್ನ ಸ್ನೇಹಿತ. ಭಾಳ ಸಲಿಗೆ ಬಂತು ಯಮನ ಜೊತೆಗೆ ಆ ಸಾವಿತ್ರಿಗೆ. ಸಜ್ಜನರ ಸಂಪರ್ಕ, ಈ ವಿಶ್ವಾಸ ಎಲ್ಲರಲ್ಲಿ ವಿಶ್ವಾಸ ಮಾಡಬಾರದು. ಸಜ್ಜನರಲ್ಲಿ ನಾವು ನಂಬಬೇಕು. ನಮ್ಮನ್ನು ನಂಬುವುದಕ್ಕಿಂತ ಸಜ್ಜನರಲ್ಲಿ ನಮಗೆ ಹೆಚ್ಚಿನ ನಂಬಿಕೆ. ಅವರು ಎಷ್ಟು ಮಾತ್ರಕ್ಕೂ ದಾರಿ ತಪ್ಪುವುದಿಲ್ಲ, ನಮಗೆ ದಾರಿ ತಪ್ಪುವ ಮಾತನ್ನು ಹೇಳುವುದಿಲ್ಲ. ಆದ್ದರಿಂದ ನಮ್ಮ ಬಗ್ಗೆ ನಮಗೆ ವಿಶ್ವಾಸ ಇರುವುದಿಲ್ಲ, ನಾವು ದಾರಿ ತಪ್ಪಬಹುದು. ಆದರೆ ಸಜ್ಜನರ ಬಗ್ಗೆ ಸೌಹೃದಾತ್ ಸರ್ವಭೂತಾನ ಆತ್ಮನ್ಯಪಿನ ವಿಶ್ವಾಸ ತಥಾ ಭವತಿ ಸಸ್ಯ ತಸ್ಮಾತ್ ಸತ್ಸು ವಿಶೇಷೇಣ ಸರ್ವ ಪ್ರಣಯಮಿಚ್ಛತಿ. ಸಜ್ಜನರ ಸಂಪರ್ಕ, ಇಷ್ಟು ಹೊತ್ತು ನಿನ್ನ ಜೊತೆಗೆ ಮಾತಾಡಿದೆ, 7 ಹೆಜ್ಜೆ ಜೊತೆಗೆ ಹೋದರೆ ಮೈತ್ರಿ ಬರ್ತದೆ. ಈಗ ನನ್ನ ಗೆಳೆಯನಾಗಿದ್ದೆ, ಮಿತ್ರನಾಗಿದ್ದೆ, ಅದು ಸಜ್ಜನರನ್ನು ಪೂರ್ತಿಯಾಗಿ ನಂಬಬಹುದು. ಅವರ ಮಾತಿನಂತೆ ನಡೆದರೆ ಯಾವ ಭಯವೂ ಇಲ್ಲ. ಆದ್ದರಿಂದ ಲೋಕದಲ್ಲಿ ತಸ್ಮಾತ್ ಸಂತೋ ರಕ್ಷಿತಾರೋ ಭವಂತಿ, ನಮಗೆಲ್ಲ ರಕ್ಷಕರು ಸಜ್ಜನರು. ಅವರ ಮಾರ್ಗದರ್ಶನದಲ್ಲಿ ನಡೆದರೆ ನಮಗೆ ಭಯವೇ ಇಲ್ಲ. ನೀನು ಸ್ನೇಹಿತ, ನೀನು ಗುರು, ನೀನು ದೊಡ್ಡ ಸಜ್ಜನ, ನನಗೆ ಮಾರ್ಗದರ್ಶಕನಾಗಿದ್ದಿ ಅಂತ ಯಮನ ಬಗ್ಗೆ ಹೃದಯ ತುಂಬಿ ಮಾತಾಡ್ತಾ ಇದ್ದಾಳೆ. ಅದ್ರ ಜೊತೆಗೆ ಸಜ್ಜನರ ಮಹಿಮೆಯನ್ನು ವರ್ಣಿಸಿ ಅಂತ ಸಜ್ಜನ ಶ್ರೇಷ್ಠ ನೀನು, ನನಗೀಗ ಗೆಳೆಯನಾಗಿ ದೊರಕಿದ್ದಿ, ನನ್ನ ದೊಡ್ಡ ಯೋಗ ಎಂಬುದಾಗಿ ಹೃದಯ ತುಂಬಿ ಯಮರಾಜನನ್ನು ಪ್ರಶಂಸಿಸಿದಾಗ ಅವನ ಮನಸ್ಸು ಕರಗಿತು. ಇನ್ನೊಂದು ವರ ಕೇಳು, ಕಂಡೀಷನ್ ಇಲ್ಲ. ಇಷ್ಟವರೆಗೆ ಸತ್ಯವಂತನ ಬದುಕನ್ನು ಬಿಟ್ಟು ಮತ್ತೇನಾದರೂ ಕೇಳು ಅಂತ. ಕೊನೆಯ ಅವಳ ಆ ಮಾತಿಗೆ, ಸಜ್ಜನೇ ನನಗೆ ರಕ್ಷಕ, ನಿನ್ನಲ್ಲಿ ನನಗೆ ಪೂರ್ಣ ವಿಶ್ವಾಸವಿದೆ, ನನ್ನಲ್ಲಿ ಮಾಡುವ ವಿಶ್ವಾಸಕ್ಕಿಂತ ನಾನು ನಿನ್ನಲ್ಲಿ ಹೆಚ್ಚು ವಿಶ್ವಾಸ ಭಕ್ತಿ ಮಾಡಿದ್ದೇನೆ ಎಂಬುದಾಗಿ ತನ್ನ ವಿಶೇಷವಾದ ಭಕ್ತಿ ಗೌರವವನ್ನು ಯಮದೇವನಲ್ಲಿ ತಿಳಿಸಿದಾಗ ಯಮದೇವನ ಮನಸ್ಸು ಪೂರ್ತಿ ಕರಗಿತು. ಏನು ಬೇಕಾದರೂ ಕೇಳು, ಇನ್ನೊಂದು ವರ ನಾನು ಕೇಳಬೇಕಾಗೇ ಇಲ್ಲ, ನೀನು ಕೊಟ್ಟಂತೆ ನನಗೆ ಮಕ್ಕಳನ್ನು ಅವರ ಸಪುತ್ರರು ಬೇಕು ಅಂತ ನಾವು ಬಯಸಿದಾಗ ಅದನ್ನು ಯಾವಾಗ ಕೊಟ್ಟಿದ್ದಿ, ಸತ್ಯವಂತನ ನೀನು ಬದುಕಿಸಲೇಬೇಕಾಗಿದೆ, ನಿನ್ನ ಜವಾಬ್ದಾರಿಯಾಗಿದೆ. ನಾನು ಪ್ರತ್ಯೇಕ ವರ ಅಂತ ಕೇಳಬೇಕಾಗಿಲ್ಲ. ನನ್ನ ಸತ್ಯವಂತನಲ್ಲಿ ನನಗೆ ಮಕ್ಕಳನ್ನು ಕೊಡುವಂತ ಕೇಳಿದ್ದೇನೆ, ಅವರು ಸಪುತ್ರ. ಅದು ಕೊಡಬೇಕಾಗಿದ್ದರೆ ಸತ್ಯವಂತ ಬದುಕಲೇಬೇಕು. ಆದ್ದರಿಂದ ನೀನು ಮೊದಲನೇ ವರದಿಯಿಂದಲೇ ನನಗೆ ವರ ದೊರಕಿದಂತೆ ಆಗಿದೆ. ನಮ್ಮ ಪತಿ ಜೀವಂತನಾಗಲಿ, ಪ್ರಸನ್ನನಾಗಿ ಯಮದೇವರು ಅವನು ದೀರ್ಘಕಾಲ ಬದುಕಲಿ, ಮಕ್ಕಳನ್ನು ಕೂಡ ಪಡೆಯುತ್ತಾನೆ. ಎಲ್ಲ ಅನುಕೂಲವಾದ ರೀತಿಯಿಂದ ನಿನ್ನ ಸೌಭಾಗ್ಯ ಬೆಳೀತದೆ ಎಂಬುದಾಗಿ ಯಮದೇವರು ಸಾವಿತ್ರಿಯನ್ನು ಅನುಗ್ರಹಿಸಿ ಹೊರಟುಬಿಟ್ಟರು. ಅಷ್ಟು ದೂರ ಬಂದ ಸಾವಿತ್ರಿ ಪುನಃ ಹಾಗೆ ಬಂದಿದ್ದಾಳೆ ತನ್ನ ತಪಶಕ್ತಿಯಿಂದ. ಪುನಃ ಬಂದು ಸತ್ಯವಂತನ ಶವ ಬಿದ್ದಿತು. ಅಲ್ಲಿಗೆ ಬಂದರೆ
ಅವನು ಎದ್ದು ಕುಳಿತ. ನಿದ್ದೆಯಿಂದ ಎಚ್ಚೆತ್ತವನಂತೆ. ಆ ಸತ್ಯವಂತ ಹೇಳ್ತಾನೆ, ನಾನು ಮಲಗಿದ ಮಾತ್ರ ಗೊತ್ತು, ಆಮೇಲೆ ಏನೇನೋ ದೃಶ್ಯಗಳು ಕಂಡಿತು. ಒಬ್ಬ ಉಗ್ರ ರೂಪಿಯಾದ ವ್ಯಕ್ತಿ ನನ್ನ ಕಣ್ಣಿಗೆ ಕಂಡ. ಏನಾಯಿತೋ ಗೊತ್ತಿಲ್ಲ, ಸ್ವಪ್ನದಂತೆ ಕೆಲವು ಘಟನೆ ನಡೆಯಿತು. ನಿಜವಾಗಿ ಏನು ಸಂಗತಿ ಅಂತ ಹೇಳು. ಮತ್ತೆ ಹೇಳ್ತೇನೆ. ಈಗಂತೂ ನಾವು ತಿರುಗಿ ಇಲ್ಲಿ ಮಧ್ಯರಾತ್ರಿ ಆಯಿತು, ಮಧ್ಯರಾತ್ರಿ ಆಗಿದೆ. ಇಲ್ಲಿಯೇ ಕಟ್ಟಿಗೆ ಅಲ್ಲಿ ಬೆಂಕಿ ಇದೆ, ಅದು ಚಳಿಯಲ್ಲಿ ರಾತ್ರಿ ಇಡೀ ಕಾಲ ಕಳೆಯೋಣ. ಒಪ್ಪಲಿಲ್ಲ. ತಂದೆ ತಾಯಿಯಂದರು ಕಾಯ್ತಾ ಇದ್ದಾರೆ, ನಾನು ಬಂದಿಲ್ಲ. ಮಧ್ಯರಾತ್ರಿ ಅವ್ರ ಭಯ, ಅವರಿಗೆ ಗಾಬರಿ ಆಗಬಾರದು. ಅದಕ್ಕೋಸ್ಕರ ಎಷ್ಟೇ ಕಷ್ಟವಾಗಿದೆ, ಇವನಿಗೂ ಅವಳಿಗೆ ಉಪವಾಸ, ಇವನಿಗೂ ಆಹಾರ ಸರಿಯಾಗಿ ತಗೊಳ್ಳಿಲ್ಲ, ಬರೀ ಫಲ ಮಾತ್ರ. ಆದರೂ ನಾವು ರಾತ್ರಿಯೇ ಹೋಗಬೇಕು ಅಂತ ಒತ್ತಾಯಪಡಿಸಿ ಸತ್ಯವಂತ ಮತ್ತು ಸಾವಿತ್ರಿ ಇಬ್ಬರು ಕೂಡ ಜೊತೆಗೂಡಿ ತಿರುಗಿ ಹೋಗ್ತಾ ಇದ್ದಾರೆ ಆಶ್ರಮಕ್ಕೆ. ಆಶ್ರಮದಲ್ಲಿ ದ್ಯುಮತ್ಸೇನ ಕುಳಿತಿದ್ದ. ಇದ್ದಕ್ಕಿದ್ದಂತೆ ಕಣ್ಣು ಬಂದುಬಿಡ್ತು. ಕಣ್ಣು ಆಶ್ಚರ್ಯವಾಯಿತು, ಒಮ್ಮೆ ಕಣ್ಣು ಬಂತು ಅಂತ. ಆಶ್ಚರ್ಯದಿಂದ ಆಶ್ರಮದ ಹೊರಗೆ ಹೋದ. ಪಕ್ಕದ ಆಶ್ರಮಗಳಿಗೆ ಋಷಿಗಳೆಲ್ಲ ಇದ್ದಾರೆ. ನನಗೆ ಕಣ್ಣು ಬಂದಿದೆ ಅಂತ ಕುಣಿದಾಡ್ತಾ ಬಹಳ ಸಂತೋಷದಿಂದ ಎಲ್ಲ ಆಶ್ರಮಗಳಿಗೆ ಅಡ್ಡಾಡಿದೆ. ತನ್ನ ಮನೆಯಲ್ಲಿ ಉಂಟು ಗೊತ್ತಾಗಲಿ. ಕೊನೆಗೆ ಋಷಿಗಳಿಗೆಲ್ಲ ಬಹಳ ಸಂತೋಷ, ಏನೋ ಒಂದು ಅದ್ಭುತ ನಡೆದಿದೆ ಅಂಥೇಳಿ ಎಲ್ಲರೂ ಕೂಡ ಸೇರಿ ಪುನಃ ಅವನ ಆಶ್ರಮಕ್ಕೆ ಬಂದಿದ್ದಾರೆ. ರಾತ್ರಿ ಎಲ್ಲ ಕುಳಿತಿದ್ದಾರೆ. ಸತ್ಯವಂತನು ಬಂದಿಲ್ಲ, ಸಾವಿತ್ರಿ ಬರಲಿಲ್ಲ ಅಂತ ಅಳ್ಳಿಕ್ಕೆ ಆರಂಭಿಸಿದ. ನನಗೇನೋ ಕಂಡು ಬಂತು ಅಂತ ಸಂತೋಷಪಟ್ಟರೆ ನನ್ನ ಸೊಸೆ ಮತ್ತು ಮಗ ಇಬ್ಬರೂ ಇಲ್ಲ, ನಾನೇನು ಮಾಡಲಿ, ಯಾಕೆ ಬಂದಿಲ್ಲ, ಇಷ್ಟು ಹೊತ್ತಾಯಿತು. ಎಲ್ಲರೂ ಧೈರ್ಯ ಹೇಳಿದರು, ಇನ್ನು ಕಣ್ಣು ಬರಬೇಕಾಗಿದ್ದರೆ ಏನೋ ಒಂದು ದೊಡ್ಡ ಘಟನೆ ನಡೆದಿದೆ. ನಿನ್ನ ಸೊಸೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವಳ ತಪಸ್ಸು ಅದರಿಂದ ಏನೂ ಆಗಿದೆ. ನೀನು ಅವರ ಬಗ್ಗೆ ಭಯಪಡಬೇಡ. ಸತ್ಯವಂತ ಅತ್ಯಂತ ಧರ್ಮನಿಷ್ಠ, ಯಾವ ಥರದ ಲೋಪವೂ ಅವನಲ್ಲಿಲ್ಲ. ಅವನ ಉತ್ತಮ ವ್ಯಕ್ತಿತ್ವ, ಚಾರಿತ್ರ್ಯ. ಆದ್ದರಿಂದ ಸತ್ಯವಂತನ ಆ ಧರ್ಮ, ಸಾವಿತ್ರಿಯ ಭಕ್ತಿ, ಇದರಿಂದ ಅವರಿಗೇನೂ ಆಗಿಲ್ಲ ಅಂತ ಇವರು ಧೈರ್ಯ ಕೊಡ್ತಾ ಇದ್ದಾನೆ. ಅವರು ಬಂದಿಲ್ಲ ಅಂತ ಇವನು ಗಾಬರಿಯಾಗಿದ್ದಾನೆ. ಅಷ್ಟರಲ್ಲಿ ಮಧ್ಯರಾತ್ರಿ ಮುಗಿದಿದೆ, ಇನ್ನು ಸೂರ್ಯೋದಯ ಆಗಬೇಕಾಗಿದೆ. ಅಪರರಾತ್ರಿಯಲ್ಲಿ ಬಂದರು ಇಬ್ಬರು ಕೂಡ. ಬಂದಾಗ ಬಹಳ ಸತ್ಯವಂತ ಕಣ್ಣು ತುಂಬ ನೋಡಿದ, ಬಹಳ ಆನಂದವಾಯಿತು. ಎಲ್ಲ ಋಷಿಗಳು ಸೇರಿದರು. ಸತ್ಯವಂತನಲ್ಲಿ ಕೇಳಿದರು, ಇಷ್ಟು ತಡ ಯಾಕೆ ಆಯಿತು, ಏನು ಘಟನೆ ಏನು ಎಂಬುದಾಗಿ ಕೇಳಿದಾಗ, ನನಗೇನು ಗೊತ್ತಿಲ್ಲ, ನಾನು ಹೋಗಿದೆ, ತಲೆನೋವಾಯಿತು, ಮಲಗಿದೆ, ಇಷ್ಟೇ ಗೊತ್ತು. ಮುಂದಿನದೆಲ್ಲ ನಮ್ಮ ಪತ್ನಿ ಸಾವಿತ್ರಿ, ಅವಳ ಹತ್ರ ಕೇಳಿ, ನನಗೇನು ಗೊತ್ತಿಲ್ಲ ಅಂತ. ಸಾವಿತ್ರಿ ಎಲ್ಲ ಘಟನೆ ಹೇಳಿದರು, ಏನು ನಡೆಯಿತು ಏನು ಅಂತ ಎಲ್ಲ ಸಂಗತಿ ತಿಳಿಸಿದಾಗ ಅವರೆಲ್ಲ ಋಷಿ ಮುನಿಗಳು ಅವಳನ್ನು ಅಭಿನಂದಿಸ್ತಾ ಇದ್ದಾಳೆ. ನಿಮಜ್ಜಮಾನಂ ವ್ಯಸನೈ ಅಭಿದ್ರುತಂ ಕುಲಂ ನರೇಂದ್ರಸ್ಯ ತಮೋಮಯೇ ಹೃದಯ ತ್ವಯಾ ಸುಶೀಲವೃತ ಪುಣ್ಯ ಸಮುದ್ರಿತಂ ಸಾಧಿ ಪುನಃ ಕುಲಿನೆಯ. ಎಂಥ ದೊಡ್ಡ ದೇವತಾಸ್ತಿ ನೀನು, ಇಡೀ ಕುಲವನ್ನು ಉದ್ಧಾರ ಮಾಡಿದಿ. ನಿನ್ನ ಕುಲ ತಂದೆ ಗಂಡನ ಕುಲ ಎರಡನ್ನೂ ಕೂಡ ಉದ್ಧಾರ ಮಾಡುವಂತಹ ಬಹುದೊಡ್ಡ ಸಾಧನೆ ನಿನ್ನ ಒಂದು ಭಕ್ತಿ ಅನ್ಯಾದೃಶ ಅಂತ ಎಲ್ಲ ಋಷಿಮುನಿಗಳು ಸಾವಿತ್ರಿಯನ್ನು ಅಭಿನಂದಿಸ್ತಾ ಇದ್ದಾರೆ. ಬೆಳಗಾಯಿತು. ಅಷ್ಟರಲ್ಲಿ ಸಾಲ್ವ ದೇಶದಿಂದ ಜನಪ್ರತಿನಿಧಿಗಳು ಆಗಮಿಸಿದರು. ರಾಜ್ಯ ಶತ್ರುಗಳು ಅಪಹಾರ ಮಾಡಿದ್ದರು. ಆದರೆ ನಮ್ಮ ದೇಶದ ಮಂತ್ರಿಗಳೆಲ್ಲ ಸುಮ್ಮನೆ ಕುಳಿತುಕೊಳ್ಳಿಲ್ಲ. ನೀನು ಅಲ್ಲಿಂದ ಬಂದು ಅರಣ್ಯದಲ್ಲಿದ್ದರೂ ಕೂಡ ಆ ಮಂತ್ರಿಗಳೆಲ್ಲ ಹೋರಾಟ ಮಾಡಿ ಯುದ್ಧ ಮಾಡಿ ಆ ಶತ್ರುಗಳನ್ನು ಸಂಹಾರ ಮಾಡಿದ್ದಾರೆ. ರಾಜ್ಯ ಪುನಃ ನಿನ್ನ ಸ್ವಾಧೀನಕ್ಕೆ ಬಂದಿದೆ. ಎಲ್ಲ ಪ್ರಜೆಗಳು ನಮ್ಮ ರಾಜನ ಕಣ್ಣು ಹೋಗಿದ್ದರೂ ಚಿಂತೆ ಇಲ್ಲ,
ಕಣ್ಣೀರಲ್ಲಿ ಇಲ್ಲದೇ ಇರಲಿ, ಅವನೇ ನಮಗೆ ರಾಜನಾಗಬೇಕು ಅಂತ ಅಲ್ಲಿಯ ಸಾಲ್ವ ದೇಶದ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಆಗಮಿಸಿ, ರಾಜ್ಯ ತೆರಿಗೆ ಬಂದಿದೆ, ನೀನು ಅಧಿಕಾರಕ್ಕೆ ಬರಬೇಕು, ರಾಜ್ಯಕ್ಕೆ ಬರಬೇಕು ಅಂತ ದ್ಯುಮತ್ಸೇನಿಗೆ ಆಹ್ವಾನ. ಸುಖದ ಮೇಲೆ ಸುಖ. ಆ ಯಮದೇವರ ಕರುಣೆಯಿಂದ ಶತ್ರು ಸಂಹಾರವಾಗಿ ಆ ಪ್ರಜಾಪ್ರತಿನಿಧಿಗಳೆಲ್ಲ ಆಗಮಿಸಿ, ನೀನೇ ರಾಜನಾಗಬೇಕು, ಕಣ್ಣೀರಲ್ಲಿ ಹೋಗಲಿ, ನಮಗೆ ನೀನೇ ರಾಜನಾಗಿ ದೊರೆಯಬೇಕು ಅಂತೆಲ್ಲ ಕೇಳಿಕೊಂಡಿದ್ದಾರೆ. ಕಣ್ಣು ಬಂದಿದೆ. ಹೀಗಾಗಿ ಆ ಇಡೀ 2 ಕುಲದ ಉದ್ಧಾರ. ಸಾವಿತ್ರಿಯಿಂದ ತನ್ನ ತಂದೆಯ ಕುಲ, ತನ್ನ ಗಂಡನ ಕುಲ, ಈ ಹೆಣ್ಣು ಮಗಳ ಒಂದು ಸರಿಯಾದ ತಪಶಕ್ತಿಯಿಂದ 2 ಕುಲವನ್ನು ಕೂಡ ಉದ್ಧಾರ ಮಾಡುವ ಶಕ್ತಿ ಹೆಣ್ಣುಮಕ್ಕಳಿಗೆ ಇದೆ ಎಂಬುದನ್ನು ಮಹಾಭಾರತದಲ್ಲಿ ಅನೇಕ ಕಡೆ ವರ್ಣಿಸಿದ್ದಾರೆ. ತನ್ನ ತಪಶಕ್ತಿಯಿಂದ ಎಲ್ಲರಿಗೂ ಕೂಡ ಕಲ್ಯಾಣವಾಗುವ ರೀತಿಯಲ್ಲಿ ತಮ್ಮ ನಾಡಿಗೆ, ತಂದೆ ರಾಜ್ಯಕ್ಕೆ, ತನಗೆ ಎಲ್ಲರಿಗೂ ಕೂಡ ಸುಖ ಬರುವ ರೀತಿಯಲ್ಲಿ ಯಮನ ಜೊತೆಗೆ ಸಂವಾದ ಮಾಡಿ, ಯಮನನ್ನು ಕೂಡ ಎದುರಿಸಿ, ಅವನ ಜೊತೆ ಅವನಲ್ಲಿ ವಿಶೇಷವಾದ ಭಕ್ತಿ ಮಾಡಿ, ತನ್ನ ಮಾತಿನಿಂದ ತನ್ನ ನಡೆಯಿಂದ ಅವರನ್ನು ಸಂತೋಷ ಪಡಿಸಿ ಎಲ್ಲವನ್ನು ಕೂಡ ಪಡೆದ ಸಾವಿತ್ರಿ ನಮ್ಮ ದೇಶದ ಆದರ್ಶ ಮಹಿಳೆಯಲ್ಲಿ ಸಾವಿತ್ರಿ ಒಬ್ಬಳು. ನಾನು ದೀಪಾವಳಿ ಹಬ್ಬ ಅಂದರೆ ಅದು ಸ್ತ್ರೀಯರ ಹಬ್ಬ ಅಂತ ನಾನು ಹೇಳಿದ್ದೇನೆ, ಸ್ತ್ರೀಯರ ರಕ್ಷಣೆ ಹಬ್ಬ ಅಂತ. ಆದರ್ಶ ಮಹಿಳೆಯಾದ ಆ ಸಾವಿತ್ರಿಯ ಚರಿತ್ರೆಯನ್ನು ವೇದವ್ಯಾಸ ದೇವರು ಧರ್ಮರಾಜನಿಗೆ ತಿಳಿಸಿದ್ದಾರೆಂಬಲ್ಲಿಗೆ ಇವತ್ತಿನ ಪ್ರವಚನ ಎಲ್ಲ ಮಹಿಳೆಯರಿಗೆ ಆದರ್ಶವಾದ, ಎಷ್ಟು ಯಾವ ರೀತಿ ಅತ್ತೆ ಮಾವಂದಿರು ಎಲ್ಲರಲ್ಲಿ ಕೂಡ ಯಾವ ರೀತಿ ಪ್ರೀತಿಯಿಂದಿರಬೇಕು, ಅತ್ತೆ ಮಾವಂದಿರು ಸೊಸೆಯನ್ನು ಹೇಗೆ ನೋಡಬೇಕು, ಪತಿಯ ಬಗ್ಗೆ ಹೇಗೆ, ಎಲ್ಲ ಥರದ ಕುಟುಂಬದ ಸಂಬಂಧ ಎಷ್ಟು ಚೆನ್ನಾಗಿರಬೇಕು ಎಂಬುದನ್ನು ಪ್ರತಿಯೊಂದು ಮಾತು ನಡೆಯಿಂದ ತಿಳಿಸಿಕೊಟ್ಟಿದೆ ಸಾವಿತ್ರಿಯ ಚರಿತ್ರೆ. ಎಲ್ಲರಿಗೂ ಆದರ್ಶವಾದ ಈ ಒಂದು ಚರಿತ್ರೆ, ಅದನ್ನು ಮಹಾಭಾರತದಲ್ಲಿ ವಿಶೇಷವಾಗಿ ವೇದವ್ಯಾಸ ದೇವರು ನಿರೂಪಿಸಿದ್ದಾರೆ ಎಂಬಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮ್ಮ ಕುದುಮಾರು ವೆಂಕಟರಮಣವರು ಈ ಹಬ್ಬದ ದಿವಸದಲ್ಲಿ ತಮ್ಮ ಉತ್ತಮವಾದ ಸಂಗೀತದ ವಿದ್ವತ್ತೆ ಅವರಲ್ಲಿ ಹೇಗಿದೆ ಅಂತ ಅವರ ಹಾಡುಗಳಿಂದಲೇ ಕೇಳಬಹುದು. ಅಂತ ವಿಶೇಷವಾಗಿ ಸಂಗೀತದ ವೈದುಷ್ಯವನ್ನು ಪಡೆದು ನಮ್ಮ ಮಠದ ರಾಮವಿಠಲ ಪ್ರಶಸ್ತಿಯನ್ನು ಕೂಡ ಅವರು ಹಿಂದೆ ಪಡೆದಿದ್ದಾರೆ. ಅಂತ ಉತ್ತಮ, ನಮ್ಮ ಕರಾವಳಿಯ ಉತ್ತಮ ಸಂಗೀತ ವಿದ್ವಾಂಸರಲ್ಲಿ ಅವರು ಒಬ್ಬರಾಗಿದ್ದಾರೆ. ಅವರು ತಮ್ಮ ಸಂಗಡಿಗರ ಜೊತೆಗೆ ಬಂದು ಹಬ್ಬದ ದಿವಸ ಕೃಷ್ಣನ ಸೇವೆ ಮಾಡಿದ್ದಾರೆ. ಶ್ರೀಕೃಷ್ಣನ ಅವರನ್ನು, ಉಳಿದ ಸಹ ಕಲಾವಿದರನ್ನು ಎಲ್ಲರನ್ನು ಕೂಡ ಕೃಷ್ಣ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ.